ಕಂಗಳ ಬಡಿತಾರೋ ಗಂಡ ಮಗನಿಗೆ ಉಡದಾರ ಕಟ್ತಾರೋ ಹೌದೌದ್ರಿಪ್ಪ ನಮ್ಮ ವಂಶ ಉದ್ಧಾರ ಆಯ್ತು ಅಂತೇಳಿ ನಮ್ಮ ದೀಪತ್ತಿ ಅತ್ತಾರ್ರಿಪ್ಪ ನಮ್ಮ ಮನೆ ದೀಪ ಬೆಳಗಿತ್ತು ಅಂತೇಳಿ ಅಂತಾರು ಅಂತಾರ್ರಿಪ್ಪ ಇದು ಗಂಡ ಹುಟ್ಟೋದ್ರಿಂದ. ಹೌದೌದು ಮತ್ತೆ ಹೆಣ್ಣು ಮಕ್ಕಳಿದ್ರೆ ಮನಿ ಸಿಂಗಾರ, ಹೆಣ್ಣು ಮಕ್ಕಳಿದ್ರೆ ಮನಿ ಚಲೋ ಅಂತ ಹೇಳ್ತೀರಿ. ಹಾ ಹೆಣ್ಣು ಹಡಿವಂತವ್ರು ಇದೇ ಸಮಾಜ ಇದೇ ಜನ, ಹೌದು ಗಂಡ ಹಡಿವಂತರು ಇದೇ ಜನ ಇದೇ ಸಮಾಜ. ನಾವು ನೀವು ನಮ್ಮ ಅರಣ್ಯ ಸಿದ್ಧಗ ಹೊರಕೆ ಹೊತ್ತು ಎಷ್ಟೋ ಮಂದಿ ಗಂಡು ಮಕ್ಕಳು ಹುಟ್ಟ್ಯಾರ್ರಿಪ್ಪ. ನಾ ಬಂದ್ ಮಾಡ್ಬೇಡ. ಹಲೋ, ಅದಕ್ಕೆ ನೋಡು ಗಂಡ ಅಂತಂದ್ರ ಶ್ರೇಷ್ಠ ಅನ್ನುವಂತ ಮಾತನ್ನ ಹೇಳಕತ್ತೀವಿ. ಹೌದ್ರಿಪ್ಪ. ಇಲ್ಲ ಅಲ್ಲಿ ಕಟ್ಟಕತ್ತೈತ್ರಿ, ಹೌದು ಬಡ್ಡಿಗೆ ಕಟ್ಟಕತ್ತೈತಿ. ಹಲೋ, ಹಾ ಅದಕ್ಕೆ ನೋಡಿ ಇವತ್ತು ಗಂಡ ಮಗ ಹುಟ್ಟಿದಪ್ಪ ಅಂತಂದ್ರ ಏನ್ ಮಾಡ್ತಾರ್ರಿ, ವಂಶೋದ್ಧಾರ ಆಗ್ತದ, ಮನಿ ಬೆಳಗ್ತದ ಅನ್ನುವಂತ ಮಾತ, ಮನಿ ದೀಪ ಹತ್ತದ ಅನ್ನುವಂತ ಮಾತ. ಹೌದೌದ್ರಿಪ್ಪ. ಇನ್ನು ಹೆಣ್ಣು ಹುಟ್ಟಿದ್ರ ಶ್ರೇಷ್ಠತೆ ನೀವ್ ಹೇಳಕತ್ತೀರಿ. ಹಾ ಹೆಣ್ಣು ಹುಟ್ಟಿರ ಹುಣ್ಣು ಹುಟ್ಟಿದಂಗ ಅಂತೇಳಿ ಸಮಾಜ ಮಾತಾಡ್ತೈತಿ, ಎತ್ತರ ಸಂಬಂಧ ಮಾತಾಡ್ತೈತಿ. ಎದರ ಸಂಬಂಧ ಅಂದಾರು ಹಿಂದ ಹಿರಿಯರ್ ಶಾಸ್ತ್ರ ಇಟ್ಟಾರಿಪ್ಪ. ಹೆಣ್ಣು ಮಗಳು ಹೆಚ್ಚತ್ತ ನೀವ್ ಹೇಳಕತ್ತೀರಿ, ಹೆಣ್ಣು ಹುಟ್ಟಿರ ಹುಣ್ಣು ಹುಟ್ಟಿದಂಗತ್ತ ಜನ ಮಾತಾಡ್ತೈತಿ. ಹಾ ಅಂದ್ರೆ ಹೆಣ್ಣಿಗೆ ಯಾಕೆ ಹಿಂಗಂದ್ರ ಅನ್ನುವಂಥದ್ದು, ಗಂಡಿಗೆ ಯಾಕೆ ಹಂಗಂದ್ರು ಹೆಣ್ಣಿಗೆ ಯಾಕೆ ಹಿಂಗಂದ್ರು ಮುಂದಿನ ಪಾಳಕ್ಕೆ ಸವಿಸ್ತಾರವಾಗಿ ಮಾತಾಡ್ತಾರ. ಹೌದೌದು ಹೇಳ್ತಾರೆ. ಅದಕ್ಕೆ ನೋಡಿ ಯಾಕಪ್ಪ ಅಂತ ಕೇಳಿದ್ರ, ಇವತ್ತು ಗಂಡ ಮಗ ಹುಟ್ಟಿದ್ರೆ ಏನು ಲಾಭ ಐತೋ ಲುಕ್ಸಾನ್ ಐತೋ ಅಂತ ಕೇಳ್ತಾರ ಅವ್ರು. ಹೌದೌದ್ರಿ ಹೇಳಿದಾರಿಪ್ಪ. 18 ಪುರಾಣದೊಳಗ ಒಂದು ಮಾತು ಬರೆದವ್ರು. ಹೆಂಗ ಬರ್ದಾರಿಪ್ಪ ಮಾತ? ಬರ್ದಾರಪ್ಪ ಅಂತಂದ್ರ ಹಡದಿರ್ತಕ್ಕಂತ ತಾಯಿ ಹೇಳಾಳು. ಏನಂತ ಹೇಳ್ತಾಳ್ರಿಪ್ಪ? ಏನ ಹೇಳ್ತಾಳು ಅಂತ ಕೇಳಿದ್ರ, ಹಡದಿರ್ತಕ್ಕಂತ ತಂದೆ ತಾಯಿ ಕಿತ್ತ, ಹೌದು ಒಡ ಹುಟ್ಟಿದ ಅಣ್ಣತಮ್ಮರಕ್ಕಿತ್ತ, ಹೌದು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಕಿತ್ತನು, ಹೌದೌದು ಹೊಟ್ಟಿಲೆ ಹುಟ್ಟುವಂತ ಗಂಡ ಮಗ ಹೆಚ್ಚು ಅಂತ ಹೇಳಾಳು. ಹೌದೌದು ಹೇಳಿದಾಳ್ರಿಪ್ಪ ಮಾತು. ಇದು ಪುರಾಣದೊಳಗಿನ ಮಾತು ನಾವ್ ಹೇಳಕತ್ತಿಲ್ಲ. ಹೌದು ಅದಕ್ಕೇನ್ ಹೇಳಿವಿ, ಗಂಡ ಅಂದ್ರೆ ಹೆಚ್ಚ, ಗಂಡ ಮಗ ಅಂದ್ರೆ ಹೆಚ್ಚಿನ ಅವದಾನ ಅಂತ ಹೇಳಕತ್ತೀವಿ. ಹೌದೌದ್ರಿಪ್ಪ. ಇನ್ನೊಂದು ಮಾತು ಬರೆದ್ರು. ಏನಂತ ಮಾತು ಕೇಳಿದ್ರ, ಹೆಂಗ್ರಿಪ್ಪ ಮಾತ? 10 ಹೆಣ್ಣು ಹುಟ್ಟಿದ್ರು ಒಂದು ಮುತ್ತಿಲ್ಲ. ಹೌದು ಒಂದೇ ಗಂಡ ಮಗ ಹುಟ್ಟಿದ್ರ ಮುತ್ತಿನಂತ ಒಂದು ಮಗ ಹುಟ್ಟ್ರೆ ಸಮ ಅಂತ ಹಡದಿರ್ತಕ್ಕಂತ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಐತಿ ಅಂತ ಹೇಳಿ ಪುರಾಣದಾಗ ಬರೆದ್ರು. ಹೌದೌದ್ರಿಪ್ಪ. ಅದಕ್ಕೆ ಗಂಡ ಹುಟ್ಟಿದ್ರ ತಂದೆ ತಾಯಿಗೆ ಲಾಭ ಐತಿ, ಮುಕ್ತಿ ಐತಿ, ವಂಶ ಉದ್ಧಾರಕ್ಕತಿ, ಗಂಡ ಅನ್ನೋದು ಹೆಚ್ಚಿಂದ ಐತಿ. ಹೌದೌದ್ರಿಪ್ಪ ಹೇಳಿದ. ಈ ಕಡೆ ಲೋಕಾರೂಢಿ ಒಳಗ ಪುರಾಣದೊಳಗ ಇದು ಚರ್ಚೆ ಮಾಡತಕ್ಕಂತ ಮಾತ. ಹೌದೌದ್ರಿಪ್ಪ. ಇನ್ನು ಈ ಕಡೆ ಸುನ್ನಿದೊಳಗ ನೀರ ನಿರಂಕಾರದೊಳಗ ಆದಿ ಒಳಗ ಏನೈತಿ, ಹೆಂಗ್ರಿಪ್ಪ? ಸುನ್ನಿದೊಳಗ ಈಶ್ವರನಾಮ ಇಟ್ಟಿವಿ, ಅವನಿಂದ 3 ಮಂದಿ ಹುಟ್ಟ್ಯಾರ. ಅದೇ ನನ್ನಪ್ಪ ಬ್ರಹ್ಮದೇವರಿಂದ ಈ ಬ್ರಹ್ಮಾಂಡ ಅನ್ನುವಂತ ತಯಾರಾಗೈತಿ. ಹೌದೌದ್ರಿಪ್ಪ. ಹೌದಿಲ್ಲ? ಈ ಬ್ರಹ್ಮಾಂಡ್ಲಿ ಮೇಲೆ ಇರುವಿ 84 ಲಕ್ಷ ಜೀವರಾಶಿ ಇದಾವ್. ಹೌದ್ರಿಪ್ಪ ಅದಾವ್ರಿ. ಇರುವಿ 84 ಲಕ್ಷ ಜೀವರಾಶಿಯಲ್ಲ ಯಾರು ಹುಟ್ಟಿಸಿದ್ರು? ಹೌದು. ಹೆಂಗ ಹುಟ್ಟ್ಯಾವ? ನಮ್ಮಪ್ಪ ಇವಕ್ಕೆ ಕಾಲಕ್ಕ ಅನ್ನ ನೀರು ಹಾಕಿ ಹೆಂಗ ಸಾಕಿ ಸಲುತ್ತಾನು ಅನ್ನುವಂತ ಮಾತನ್ನ ಮುಂದಿನ ಪಾಳೆ ಕೇಳೋಣ್ರಿಪ್ಪ. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ, ಇಲ್ಲೊಂದು ಮಾತು ಹೇಳಿದ್ರು ಅವ್ರು. ಏನಂತ್ರಿಪ್ಪ? ಒಟ್ಟ ನಾರಾಯಣ ಶಕ್ತಿ ಅದಾಳ ಅಂದ್ರೆ ಜಗತ್ತೈತಿ, ಆಕಿಲ್ಲ ಅಂದ್ರೆ ಇಲ್ಲೇ ಇಲ್ಲ, ಆಕಿಲ್ಲ ಅಂದ್ರೆ ಜಗತ್ತಿಲ್ಲ. ನಿಮ್ಮವ್ರು ಯಾರು ಅದಾರ ಅಂದ್ರೆ ಜಗತ್ತೈತಿ, ಯಾರು ಇಲ್ಲ ಅಂದ್ರೆ ಇಲ್ಲ ಅಂತ ಕೇಳಿದ್ರು. ಕೇಳಿದಾರಿಪ್ಪ. ಯಾಕಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ ಮಾತ? ಪರಮಾತ್ಮ ಅಂದ್ರ ದೊಡ್ಡವದಾನುತ್ತಮ. ಹೌದೌದ್ರಿಪ್ಪ. ಅಣುರೇಣ ತೃಣ ಕಾಷ್ಟದಲ್ಲಿ ಪರಮಾತ್ಮ ತುಂಬಿಕೊಂಡಾನು. ಈ ಜಗತ್ತಿನೊಳಗ ಹುಲ್ಲ ಕಡ್ಡಿ ಹಿಡ್ಕೊಂಡು ಏನೋ ಅಳಿಗಾಡಬೇಕಾದ್ರೆ ಅವ್ರ ಪರ್ಮಿಷನ್ ಇಲ್ಲ ಇಲ್ರಿಪ್ಪ. ಇವತ್ತ ಹುಲ್ಲ ಕಡ್ಡಿ ಸಹಿತ ಅಳಿಗಾಡಬೇಕಾದ್ರೆ ಪರಮಾತ್ಮನ ಆಜ್ಞೆ ಇರ್ಲಾರ್ದೆ ಅಳಿಗಾಡುದಿಲ್ಲ ಅಂತ ಹೇಳ್ಯಾರ. ಹೌದೌದು ಹೇಳಿದಾರಿಪ್ಪ. ಅದಕ್ಕೆ ಪರಮಾತ್ಮ ಅಂದ್ರೆ ಶ್ರೇಷ್ಠದಾನ, ಪರಮಾತ್ಮ ಅಂದ್ರೆ ಹೆಚ್ಚಿನವದಾನು. ಈ ಅಣುವಿನಲ್ಲಿಯೂ ಜಗತ್ತಿನ ತುಂಬಾ ಪರಮಾತ್ಮ ತುಂಬಿಕೊಂಡಾನ. ಹೌದ್ರಿಪ್ಪ. ಪರಮಾತ್ಮ ಒಳಗ ಹೊರಗ ಮ್ಯಾಲ ಕೆಳಗ ಎಲ್ಲ ಕಡೆ ವ್ಯಾಪಿಸಿಕೊಂಡಾನ. ಪರಮಾತ್ಮ ಅಂತಕ್ಕಂಥ ದೊಡ್ಡವದಾನ. ಪರಮಾತ್ಮ ಅದಾನ ಅಂದ್ರೆ ಜಗತ್ತೈತಿ, ಪರಮಾತ್ಮನ ಆಜ್ಞೆ ಇರ್ಲಾರ್ದ ಜಗತ್ತಿನೊಳಗೆ ಯಾರು ಇರಂಗಿಲ್ಲ ಅನ್ನುವಂತ ಮಾತನ್ನ ಸರಿಜೋಡಿ ಕಲಾವಂತರಿಗೆ ಹೇಳ್ಬೇಕಾಗೈತಿ. ಹೌದೌದ್ರಿಪ್ಪ. ಹೌದಿಲ್ಲ? ಅದಕ್ಕೆ ಯಥಾ ಪ್ರಕಾರ ಸರಿಜೋಡಿ ಕಲಾವಂತರು ಒಂದು ಘರ್ಷಣೆ ಕೇಳ್ಯಾರ. ಹೌದು ಕೇಳಿದಾರೆ. ಅದಕ್ಕೆ ಯಥಾಮತ್ತಿಗೆ ನಮಗೆ ಎತ್ತು ಗುರುತಾಗ್ಯದ ಅಷ್ಟನ್ನು ಹೇಳೋಣ ಅಲ್ಲಪ್ಪ ಅಂತಂದ್ರೆ ಸರಿಜೋಡಿ ಕಲಾವಂತರು ಮುಂದಿನ ಪಾಳಕ್ಕೆ ಬಂದು ದೈವಕ್ಕೆ ಉತ್ತರ ಕೊಡಲಿ. ಪಾರ್ವತಿ ಪರಮಾತ್ಮರು ಇದೇ ಭೂಮಿ ತಲೆ ಮೇಲೆ ಆಟ ಆಡಿದಾರ. ಹೌದು ಆಟ ಆಡಿದಾರ, ಕ್ರೀಡೆ ಆಡಿದಾರ. ಅದು ಆಟ ಆಡಿರ್ತಕ್ಕಂಥ ಜಾಗ ಯಾವುದು ಅಂತ ಕೇಳ್ಯಾರ. ಕೇಳಿದಾಗ್ಯದರಿಪ್ಪ. ಮಂದನ ಪರ್ವತದೊಳಗ ಪಾರ್ವತಿ ಪರಮಾತ್ಮರ ಆಟ ಆಡ್ಯಾರ ಅನ್ನುವಂಥದ್ದು ಸ್ಕಂದ ಪುರಾಣ ಭಾಗ 2 ಸಿಕ್ಕಿರ್ತಕ್ಕಂಥ ಮಾತೈತಿ. ಐತಿ. ಐತಂದ್ರ ಸರಿ ಅನ್ರಿ, ಇಲ್ಲಪ್ಪ ಅಂತಂದ್ರ ನಿಮ್ಮ ಉತ್ತರ ಯಾವ್ದದ ಮುಂದಿನ ಪಾಳ್ಯಕ್ಕೆ ಬಂದು ದೈವಕ್ಕ ಹೇಳ್ರಿ, ತಿಳಿಸಿ ಹೇಳ್ರಿ ಅನ್ನುವಂತ ಮಾತನ್ನಿಟ್ಟ. ಹೌದು ಯಥಾ ಪ್ರಕಾರ ನಾವು ಒಂದು ಘರ್ಷಣೆ ಈಗ ಕೇಳ್ಬೇಕಾಗೈತಿ. ನಾವು ಕಲ್ಲು ಕಾಡು ಕೊಟ್ಟು ನಮ್ಮಲ್ಲ ಒಂದು ಆಸೆ ಕೊಡ್ಬೇಕಲ್ರಿಪ್ಪ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಇವತ್ತ ಹೆಂಗ್ರಿ
ಈ ಭೂಮಿ ತಲೆ ಮೇಲೂ ದಾನ ಧರ್ಮ ಅಂತಕ್ಕಂಥವು ಬಹಳ ಶ್ರೇಷ್ಠದವು. ಹೌದ್ರಿಪ್ಪ, ದಾನ ಧರ್ಮ ಹೌದಿಲ್ಲೋ? ಹಾ ನಾವು ದಾನ ಮಾಡಿ ಪುಣ್ಯವನ್ನ ಪಡ್ಕೊಂಡಿವಪ್ಪ ಅಂತಂದ್ರ ಹಾ ಸ್ವರ್ಗದ ಬಾಗಿಲ ತೆರಿತದ ಅಂತಕ್ಕಂಥದ್ದು ಎಲ್ಲಾ ಗುರುಜಿಯಾಗಿರ್ತಕ್ಕಂಥವ್ರು, ಋಷಿ ಮುನಿಗಳು, ಶಾಸ್ತ್ರಿಕರು, ಪಂಡಿತರು ಎಲ್ಲಾರು ಹೇಳಿದಾಗ್ಯದ್ರಿ. ಎಲ್ಲಾರು ಹೇಳ್ಕೊತ ಹೊಂಟಾರ. ಹಾ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಎಷ್ಟೋ ಮಂದಿ ಭೂಮಿ ತಲೆ ಮೇಲೆ ದಾನ ಬೇಡುವಂತ ಜನನೂ ಐತಿ, ದಾನ ಮಾಡುವಂತವ್ರು ಅದಾರ. ಅದಾರಿಪ್ಪ. ಆದ್ರೆ ದಾನ ಮಾಡ್ಲಿಕ್ಕೆ, ಹಾ ದಾನ ಬೇಡ್ಲಿಕ್ಕೆ, ಹೌದೌದು, ದಾನಕ್ಕ ಯಾವ ಕಾಲದ ಪುಣ್ಯದ ಕಾಲ ಎನಿಸ್ತೈತಿ ಅಂತಕ್ಕಂಥದ್ದು ಒಂದು ಘರ್ಷಣೆ. ಒಂದು ಘರ್ಷಣೆ ನಿಮಗ್. ದಾನಕ್ಕ ಹಾ ಯಾವ ಕಾಲ ಪುಣ್ಯದ ಕಾಲ ಎನಿಸ್ಕೋತೈತಿ ಹೇಳ್ತಾರಿಪ್ಪ ಶಾಣ್ಯಾರ್ದ್ರ. ಹೌದಿಲ್ಲ? ಹಾ ಸರಿಜೋಡಿ ಕಲಾವಂತರು ಇದಕ್ಕೆ ಉತ್ತರ ಕೊಡ್ತಾರ ಅನ್ನುವಂತ ಭರವಸೆ ನಮಗೈತಿ. ಅದಕ್ಕೆ ಯಥಾ ಪ್ರಕಾರ ಒಂದು ಚಾಲ ಹಾಡಿ ಸರ್ಜೋಡಿ ಕಲಾವಂತ್ರಿಗೆ ಕೊಟ್ಟು ಬಿಡ್ರಿಪ್ಪ. ಸರಿಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ. ಮುಂದಿನ ಪಾಳೆ ಒಳಗೆ ಯಾವ ರೀತಿ ಹೆಂಡತಿನ ಬೆಳೆಸ್ತಾರ, ಯಾವ ರೀತಿ ತಾಯಿನ ಬೆಳೆಸ್ತಾರ, ಮತ್ತ ಯಥಾ ಪ್ರಕಾರ ಗಂಡ ಅಂದ್ರೆ ಹೆಂಗ ಶ್ರೇಷ್ಠ, ಅಪ್ಪ ಅಂದ್ರೆ ಹೆಂಗ ಶ್ರೇಷ್ಠ ಅನ್ನುವಂತ ವಿಷಯವನ್ನ ಮಾತಾಡೋದೈತಿ. ಹೌದೌದು, ಅದಕ್ಕೆ ಯಥಾ ಪ್ರಕಾರ ಒಂದು ಚಾಲ ಅಂದ್ರೆ ಸರಿಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡೋಣ. ಕೊಟ್ಟು ಬಿಡ್ರಿಪ್ಪ. ಹಲೋ 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 ಹಲೋ